ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇಷ್ಟು ದಿನ ವೀಡಿಯೋ ಮಾಡೋಕ್ಕೆ ಫೋನು ಇರಲಿಲ್ಲ. ಈಗ ಫೋನ್ ರೆಡಿ ಮಾಡಿಸಿ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ನಮ್ಮ ಬೆಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡು ಹೊರಡೋ ಟೈಮಲ್ಲೆಲ್ಲ ಪ್ಯಾಕಿಂಗ್ ಆಗಿದೆಯಾ ಅಂತ ನೋಡಿಕೊಂಡು, ಹಾಗೆ ಬೇಕಿಗೆಲ್ಲ ಫುಡ್ ಹಾಕ್ಬಿಟ್ಟು ಮನೆಯಿಂದ ಪ್ಯಾಕ್ ಮಾಡ್ಕೊಂಡು ಗಾಡಿಗೆ ಎಲ್ಲದನ್ನು ಲೋಡ್ ಮಾಡಿದೆ. ಬಟ್ ಗಾಡೀಲಿ ಕೂತ್ಕೊಳ್ಳೋಕೆ ನನಗೆ ಜಾಗ ಇರಲಿಲ್ಲ. ಹಾಗೆ ಹೋಗ್ಬೇಕಾದ್ರೆ ಒಬ್ಬಣ್ಣ ಗಾಡಿನ ತಳ್ತಾಯಿದ್ರು. ಅದನ್ನು ನೋಡಿ ನಾನು ಅಷ್ಟು ದೂರ ಟೌನ್ ಮಾಡಿಕೊಡೋದ ಅಂತ ಟೌನ್ ಮಾಡ್ತಾಯಿದ್ದೆ. ಟೌನ್ ಮಾಡ್ಕೊಂಡು ಹೊರಡ್ಬೇಕಾದ್ರೆ ನನಗೆ ನಮ್ಮ ಅಣ್ಣ ಕಾಲ್ ಮಾಡಿ ಶ್ರೀರಾಮ್ಪುರದಲ್ಲಿ ಇವತ್ತು ಕೆಲಸ ಅಂತ ಹೇಳಿದ್ರು. ಅದರಿಂದ ಹಂಗೆ ಕುವೆಂಪುನವ್ರ ರೂಟಲ್ಲಿ ಹೋಗ್ತಾ ಇದ್ನಲ್ಲ, ಅಲ್ಲೇ ಶ್ರೀರಾಮ್ಪುರಿಗೆ ಟರ್ನಿಂಗ್ ತಗೊಂಡೆ. ಆ ರೂಟಲ್ಲಿ ಹಂಗೆ ಹೋಗಬೇಕಾದ್ರೆ ಮುಂದೆ ಒಂದು ಕಾರು ಫುಲ್ಲು ಡಸ್ಟ್ ಹಿಡ್ದಿತ್ತು. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹಂಗೆ ನೋಡಿ ಫ್ರೆಂಡ್ಸ್, ಈ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಕಾರ್ ಪೂರ್ತಿ ಡಸ್ಟ್ ಹಿಡ್ದು ಹೋಗೈತೆ. ರೋಡ್ ಇರೋ ಕಲ್ಲು ರೋಡ್, ಅದಕ್ಕೂ ಡಸ್ಟ್ ಹಿಡ್ದು ನಿಂತೈತೆ ಕಾರ್ ಪೂರ್ತಿ. ಇವತ್ತು ಹೆಂಗಿರೋ ಡಿಸೆಂಬರ್ 25 ಅಲ್ವಾ, ಆದ್ದರಿಂದ ಅಲ್ಲಿ ಚರ್ಚಲ್ಲಿ ಫುಲ್ಲು ಪ್ರೋಗ್ರಾಮ್ ನಡೆಸ್ತಿದ್ರಲ್ಲ, ಎಲ್ಲದನ್ನು ನೋಡ್ಕೊಂಡು ಹಂಗೆ ಇರಲಿ ಅಂತ ಇದೊಂದು ವೀಡಿಯೋ ಮಾಡ್ಕೊಂಡೆ. ಆಮೇಲೆ ನಮ್ಮ ಓನರ್ ಫೋನ್ ಮಾಡಿ ಎಲ್ಲಿದೆ ಬೇಗ ಬಾ ಅಂದ ತಕ್ಷಣ ಗಾಡಿಯಲ್ಲಿ ಫಾಸ್ಟಾಗಿ ಹೋದೆ. ಸೈಟ್ ಹತ್ರ ಹೋಗ್ತೀನಿ, ಐಟಮ್ ಇಳಿಸಿ ಓಡ್ಬೇಕಾದ್ರೆ ನಮ್ಮ ಹುಡುಗ ಬಂದ. ಅವ್ನು ಹೇಳ್ತಾನೆ, ಏನು ಹೇಳ್ತಾನೆ ನೋಡಿ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ. ನನಗೆ ಇದರ ಡೈಲಾಗ್ ಕೊಡ್ಬಿಟ್ಟು ಹೋಯ್ತಾ ಇದ್ದ. ಹೋಗಿ ನಾನು ಮೇಲ್ಗಡೆ ಹೋದ ತಿಂಗಳು ಗ್ರೂ ಕಟಿಂಗ್ ಮಾಡಿ ಪೈಪ್ ಸೆಟ್ಟಿಂಗ್ ಮಾಡಿದ್ನಲ್ಲ, ಅದರದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದನ್ನೆಲ್ಲ ಒಂದು ರೌಂಡು ಹೋಗಿ ಚೆಕ್ ಮಾಡ್ಕೊಳ್ತಾ ಇದ್ದೆ, ಎಲ್ಲ ಅಲ್ಲೇ ಕರೆಕ್ಟಾಗಿದೆಯಾ ಅಂತ ಒಂದು ರೌಂಡು ನೋಡ್ಕೊಳ್ತಾ ಇದ್ದೆ. ನೋಡಿಕೊಂಡು ನಂತರ ನಾನು ಇವತ್ತೆಲ್ಲಿ ಕಟಿಂಗ್ ಮಾಡಬೇಕಿತ್ತು ಅಂತ ಹೋಗಿ ನೋಡಬೇಕಿತ್ತಲ್ಲ. ಫಸ್ಟ್ ಫ್ಲೋರ್ ಆಗಿತ್ತು, ಸೆಕೆಂಡ್ ಫ್ಲೋರ್ಗೆ ಬಂದೆ. ನಮ್ಮ ಹುಡುಗ ಐಟಮ್ ಎಲ್ಲ ಎತ್ತು ಮಡಗಿದ ಮೇಲ್ಗಡೆ ಮಡಗಿ ನಾನು ರೆಡಿಯಾಗಿ ಕಟಿಂಗ್ ಮಾಡೋಕ್ಕೆ ಅಂತ ಶುರು ಮಾಡಬೇಕಿತ್ತು. ಆದರೆ ವೀಡಿಯೋ ಮಾಡೋಕ್ಕೆ ಅಂತ ಅಷ್ಟರಲ್ಲಿ ನಮ್ಮ ಹುಡುಗ ಕೆಳಗಡೆ ಹೋಗಿದ್ದ. ಅಷ್ಟರಲ್ಲಿ ನಾನು ಒಬ್ಬನೇ ಕಟಿಂಗ್ ಮಾಡಿ ಎಲ್ಲದನ್ನೂ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ನಮ್ಮ ಹುಡುಗ ಬಂದು ಅದನ್ನೆಲ್ಲ ಬಾಕ್ಸ್ನೆಲ್ಲ ಚಿಪ್ಪಿಂಗ್ ಮಾಡ್ಕೊಳ್ತಾ ಇದ್ದಾನೆ. ಚಿಪ್ಪಿಂಗ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದು ಯಾವ ಥರ ಕರೆಕ್ಟಾಗಿದೆಯಾ ಅಂತ ನೋಡಬೇಕಲ್ಲ ಒಂದು ಸಲ ನೋಡಿಕೊಂಡೆ. ಫೈನಲಾಗಿ ಎಲ್ಲ ಕಡೆ ಕಟಿಂಗ್ ಆಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು, ನಂತರ ಕಟಿಂಗ್ ಎಲ್ಲ ಆದಮೇಲೆ ನಮ್ಮ ಹುಡುಗ ಒಂದು ಕಡೆಯಿಂದ ಕ್ಲಿಯರ್ ಮಾಡ್ಕೊಂಡು ಬಂದ. ಲಾಸ್ಟಲ್ಲಿ ಎಲ್ಲದನ್ನು ಒಂದು ಸಲ ವೀಡಿಯೋ ಮಾಡ್ಕೊಬಿಡೋದ ಅಂತ ಎಲ್ಲದನ್ನು ಕಟಿಂಗ್ ಆಗಿರೋದು, ಚಿಪ್ಪಿಂಗ್ ಆಗಿರೋದು ಎಲ್ಲದನ್ನು ಒಂದು ಸಲ ವೀಡಿಯೋ ಮಾಡ್ಕೊಂಡೆ. ಸಂಜೆ ನಾನು ನನ್ನ ಹೆಂಡತಿ ಹಂಗೆ ಸಿಟಿಗೆ ಹೋಗಿದ್ದೋ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸದ್ಯಕ್ಕೆ ಇರಲಿ ಅಂತ ಹಂಗೆ ಹೊರಡ್ಬೇಕಾದ್ರೆ ಮಾರ್ಕೆಟಲ್ಲಿ ಒಂದು ವೀಡಿಯೋ ಇರಲಿ ಅಂತ ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಂಡು ಇಬ್ಬರು ಮನೆಗೆ ಬಂದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ.